ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಪ್ರೊ ಕಬಡ್ಡಿ ಸೀಸನ್ 12 ಇವತ್ತು ಗ್ರ್ಯಾಂಡ್ ಓಪನಿಂಗ್ ಆಗ್ತಾ ಇದೆ. ಸೊ ಇವತ್ತಿನ ಎರಡನೇ ಪಂದ್ಯದಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಪುಣೆ ರಿಪಲ್ಟನ್ ವಿರುದ್ಧ ಕಣಕ್ಕಿಳಿತಾ ಇದೆ. ಸೊ ಇವತ್ತಿನ ಮ್ಯಾಚ್ನ ಬಗ್ಗೆ ನಮ್ಮ ಒಂದು ಕನ್ನಡದ ಕಮೆಂಟೇಟರ್ಗಳು ಒಂದು ಕ್ವಶನನ್ನು ಮಾಡಿದ್ರು. ಸೊ ಆ ಕ್ವಶನ್ಗೆ ಪಿ ಸಿ ರಮೇಶ್ ಸರ್ ಅವರು ಉತ್ತಮವಾದಂಥ ಒಂದು ಆನ್ಸರನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಬುಲ್ಸ್ ಅಭಿಮಾನಿಗಳು ಖುಷಿ ಪಡುವಂಥ ವಿಚಾರ. ಸೊ ಅದು ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತೊಗೊಂಬರೋಣ. ಸೊ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ವಿಡಿಯೋಗೊಂದು ಲೈಕ್ನ ಮಾಡಿ ಅಂತ ಕೇಳ್ತಾ ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಒಂದು ಕನ್ನಡದ ಕಮೆಂಟೇಟರ್ಗಳು ನಮ್ಮ ಬಿ ಸಿ ರಮೇಶ್ ಸರ್ಗೆ ಒಂದು ಕ್ವಶನನ್ನು ಮಾಡ್ತಾರೆ. ಇವತ್ತಿನ ಒಂದು ಮ್ಯಾಚ್ನ ಬಗ್ಗೆ ನಿಮ್ಮ ಒಂದು ಪ್ಲ್ಯಾನ್ ಯಾವ ರೀತಿಯಾಗಿದೆ ಅಂತ ಒಂದು ಕ್ವಶನನ್ನು ಮಾಡ್ತಾರೆ. ಸೊ ಅದಕ್ಕೆ ನಮ್ಮ ಬಿ ಸಿ ರಮೇಶ್ ಸರ್ ಅವರು ಒಂದು ಆನ್ಸರನ್ನು ಮಾಡ್ತಾರೆ. ಇವತ್ತಿನ ಮ್ಯಾಚ್ ಮಾತ್ರ ಗೆಲ್ಲಬೇಕು ಅಂತ ನಮ್ಮ ಪ್ಲ್ಯಾನ್ ಏನೂ ಇಲ್ಲ. ಸೊ ಇಡೀ ಒಂದು ಲೀಗ್ನ ಮ್ಯಾಚ್ನ ಗೆಲ್ಲಲೇಬೇಕು ಅಂತ ನಮ್ಮ ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀವಿ. ಸೊ ಇವತ್ತಿನ ಮ್ಯಾಚ್ ಮಾತ್ರ ಗೆದ್ದರೆ ಮುಂದಿನ ಮ್ಯಾಚ್ಗಳು ಬಗ್ಗೆ ಪ್ಲ್ಯಾನನ್ನು ಖಂಡಿತ ಇಟ್ಕೊಂಡಿದ್ದೀವಿ. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಒಂದು ಪ್ಲ್ಯಾನ್ ನೋಡೋದಾದರೆ, ಇವತ್ತಿನ ಒಂದು ತಂಡದಲ್ಲಿ ಯಾವ ತರಹದ ಒಂದು ವೀಕ್ನೆಸ್ ಇದೆ ಅಪೋನೆಂಟ್ ತಂಡದ್ದು, ಯಾವ ಒಂದು ಯೂನಿಟ್ನಲ್ಲಿ ಒಂದು ವೀಕ್ನೆಸ್ ಇದೆ ಅದನ್ನು ಸಹ ಕಂಡುಕೊಂಡು ಆ ಮ್ಯಾಚನ್ನು ಹೊಡಿಬೇಕು ಅಂತ ಪ್ಲ್ಯಾನ್ ಇದೆ. ಆಮೇಲೆ ನೆಕ್ಸ್ಟ್ ಮ್ಯಾಚಸ್ಗಳು ಅಂದರೆ ಲೀಗ್ನ ಪೂರ್ತಿ ಮ್ಯಾಚಸ್ಗಳನ್ನು ಗೆಲ್ಲಲೇಬೇಕು ಅಂತ ನಾವು ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀವಿ. ಆ ಥರ ಹುಡುಗರನ್ನು ಸೆಟ್ ಮಾಡಿದ್ದೀನಿ.